ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್. ನಾನು ಇವತ್ತು ಯಾವುದೇ ರೀತಿಯ ಕಾಳುಗಳನ್ನ ಬಳಸದೆ ಬೇಳೆಕಾಳನ್ನ ಬಳಸದೆ ಕೇವಲ ತರಕಾರಿಯಲ್ಲಿ ಯಾವ ರೀತಿಯಾಗಿ ಇನ್ಸ್ಟಂಟ್ ಆಗಿ ಟಿಫಿನ್ ಸಾಂಬಾರನ್ನ ಇಡ್ಲಿ ದೋಸೆ ಅಥವಾ ವಡಾ ಎಲ್ಲದಕ್ಕೂ ಹೊಂದುವ ಹಾಗೆ ಇನ್ಸ್ಟಂಟ್ ಆಗಿ ಮಾಡುವುದನ್ನ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಈರುಳ್ಳಿಯನ್ನ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಿಕೊಳ್ಬೇಕು. ನಂತರ ಸಣ್ಣದಾಗಿ ಒಂದು ಪೊಟೆಟೋನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ಚಿಟಿಕೆ ಅರಿಶಿನ ಪುಡಿನ ಕೂಡ ಸೇರಿಸಿಕೊಳ್ಬೇಕು. ನಂತರ ಜೀರಿಗೆ, ಸ್ವಲ್ಪನೇ ಎಣ್ಣೆನ ಹಾಕೊಂಡು 2 ಲೋಟ ನೀರನ್ನ ಸೇರಿಸಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕಿಸ್ಕೊಳ್ಬೇಕು. ನಂತರ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಿಗೆ 2 ಬ್ಯಾಡಗಿ ಮೆಣಸಿನಕಾಯಿ, ಹುರಿದು ಇಟ್ಕೊಂಡಿರುವಂತಹ ಧನಿಯಾ ಬೀಜಗಳನ್ನು ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ನಂತರ ಕಡಲೆಬೇಳೆ ಕೂಡ ಸೇರಿಸಿಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನೂ ಕೂಡ ಸೇರಿಸಿಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಸೇರಿಸಿಕೊಳ್ಬೇಕು. ಎಲ್ಲಾನು ಕೂಡ ಈ ರೀತಿಯಾಗಿ ಸಣ್ಣಗೆ ರುಬ್ಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಈ ರೀತಿಯಾಗಿ ಸ್ಲರಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಲಂಪ್ಸ್ ಇಲ್ಲದ ಹಾಗೆ ಸ್ಲರಿ ಮಾಡಿ ಇಟ್ಕೊಳ್ಬೇಕು. ನಂತರ ವಿಸಿಲ್ ಆಯ್ತು. ಎಲ್ಲ ತರಕಾರಿ ಕೂಡ ಸಾಫ್ಟ್ ಆಗಿ ಬೆಂದಿದೆ. ನಂತರ ಮೆಷರ್ನ ಸಹಾಯದಿಂದ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬಾನೇ ಇನ್ಸ್ಟಂಟ್ ಆಗಿ ಮಾಡಬಹುದು ಇದನ್ನ. ಈ ರೆಸಿಪಿನ ಯಾವಾಗ ಬೇಕಿದ್ರು ಯಾವುದೇ ಕಾಳುಗಳನ್ನ ಬಳಸದೇನೆ ಮಾಡಬಹುದು. ನಂತರ ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸಿಕೊಳ್ಬೇಕು. ನಂತರ ಜೀರಿಗೆಯನ್ನ ಸೇರಿಸಿಕೊಂಡು 2 ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು. ನಂತರ ಅಚ್ಚ ಖಾರದ ಪುಡಿನ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸಿಕೊಳ್ತಾ ಇದ್ದೀನಿ. ನಂತರ ಎಲ್ಲಾನು ಸೌಟಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟಿನ ಸ್ಲರಿನ ಈ ಹಂತದಲ್ಲಿ ಸೇರಿಸಿಕೊಳ್ಬೇಕು. ನಂತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಎಲ್ಲ ತರಕಾರಿನೂ ಕೂಡ ಈ ಹಂತದಲ್ಲಿ ಸೇರಿಸಿಕೊಳ್ಬೇಕು. ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡು ಹಾಕೊಳ್ಬೇಕು. ನಿಮಗೆ ಯಾವ ರೀತಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಸೇರಿಸಿಕೊಳ್ಬೇಕು. ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿ ಇದ್ರೇನೆ ಟೇಸ್ಟ್ ಅನ್ಸುತ್ತೆ. ನಂತರ ಆವಾಗಲೇ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಸೇರಿಸಿಕೊಳ್ಬೇಕು. ಎಲ್ಲಾನು ಸೇರಿಸಿಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಂಡು ಸಿಹಿಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಸೇರಿಸಿಕೊಂಡ್ರೆ ಎರಡು ಕುದಿಸ್ಕೊಂಡ್ರೆ ಇನ್ಸ್ಟಂಟ್ ಆಗಿ ಯಾವುದೇ ಕಾಳುಗಳನ್ನ ಬಳಸ್ಕೊಳ್ಳದೆ ಟಿಫಿನ್ ಸಾಂಬಾರ್ ಇಡ್ಲಿ ದೋಸೆಗೆ ಹೊಂದೋ ತರ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಥ್ಯಾಂಕ್ ಯು.